ಅಂದರೆ ಕಾಂಗ್ರೆಸ್ ಪಕ್ಷ ಉಮೇಶ್ ಜಾಧವ್ ಅವರಿಗೆ ಒಂದು ದಿವಸ ಕೂಡ ಅನ್ಯಾಯ ಮಾಡಿದೆ ಅಂತ ಯಾರು ಹೇಳಕ್ಕಾಗೋದಿಲ್ಲ. ಉಮೇಶ್ ಜಾಧವ್ ಹೇಳಕ್ಕಾಗೋದಿಲ್ಲ. ಇವತ್ತಿನ ಕುಂಟು ನೆಪ ಕೊಡ್ಬೋದು, ಯಾರೋ ಹೇಳಿಕೆ ಕೊಟ್ಟರು ಅವ್ರು ಸರಿಯಾಗಿ ಏನೋ ನಮ್ಗೆ ನಡೆಸ್ಕೊಳ್ಳಿಲ್ಲ ಅಂತ. ಇವೆಲ್ಲ ಶುದ್ಧ ಸುಳ್ಳು. ಅವರ ಒಂದು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಇವತ್ತು ಪಕ್ಷ ಬಿಡ್ತಾ ಇದ್ದಾರೆ. ಪಕ್ಷಕ್ಕೆ ದ್ರೋಹ ಬಗೆದು, ಪಕ್ಷಕ್ಕೆ ಮೋಸ ಮಾಡಿ, ಪಕ್ಷದಿಂದ ಈ ಮಟ್ಟಕ್ಕೆಲ್ಲ ಬೆಳೆದು, ಪಕ್ಷ ಅವ್ರು ಬೇಕಾದಾಗ ಎಲ್ಲ ರೀತಿಯ ಸಹಾಯನ ಪಡ್ಕೊಂಡು ಇವತ್ತು ಅವರ ಸ್ವಂತ ಒಂದು ಸ್ವಾರ್ಥಕ್ಕೋಸ್ಕರ ಇವತ್ತು ಅವರು ಬಿಕ್ರಿಯಾಗಿದ್ದಾರೆ. ಮತ್ತು ರಾಜಕೀಯದಲ್ಲಿ ಅವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ಏನು ಒಂದು ಶೋಷಿತ ವರ್ಗ, ಸಾಮಾಜಿಕ ನ್ಯಾಯದ ಪರ ಇರ್ತಕ್ಕಂಥ ಪಕ್ಷವನ್ನು ಬಿಟ್ಟು ಇವತ್ತು ಯಾವ ಒಂದು ಪಕ್ಷಕ್ಕೆ ಸೇರ್ತಾ ಇದ್ದಾರೆ, ಆ ಸಿದ್ಧಾಂತಕ್ಕೂ ಈ ಸಿದ್ಧಾಂತಕ್ಕೂ ಯಾವುದೇ ರೀತಿಯ ಸಂಬಂಧನೇ ಇಲ್ಲ. ಆದರೂ ಅವ್ರು ಇವತ್ತಲ್ಲಿ ಹೋಗಿದ್ರೆ ಕಾರಣ ಏನು? ಇಲ್ಲೇ ಬೆಳೆದು ಇಲ್ಲೇ ಎಲ್ಲವನ್ನು ಕೂಡ ಪಡ್ಕೊಂಡು ಯಾವತ್ತೂ ಅವ್ರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಒಂದು ನಿದರ್ಶನ ಇಲ್ಲ. ಇವತ್ತು ಬಿಜೆಪಿಗೆ ಹೋಗ್ತಾ ಇರೋದು ಎಷ್ಟು ದೊಡ್ಡ ಸ್ವಾರ್ಥಿ ಅಂತ ಇವತ್ತು ಉಮೇಶ್ ಜಾಧವ್ ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಯಾಕೆಂದರೆ ಈ ರೀತಿ ಸ್ವಾರ್ಥ ರಾಜಕಾರಣ ಜನ ತಿರಸ್ಕಾರ ಮಾಡಬೇಕು ಅಂತ ನಾನಂತೂ ಅಪೇಕ್ಷೆ ಪಡ್ತೀನಿ. ಯಾಕೆಂತ ಹೇಳಿದ್ರೆ ಸಿದ್ಧಾಂತಗಳು, ಮೌಲ್ಯಗಳು ಇರಬೇಕು. ಏನೋ ಪಕ್ಷದಿಂದ ತೊಂದರೆಯಾಗಿ ಪಕ್ಷ ಅವ್ರಿಗೆ ಮೋಸ ಮಾಡಿದ್ದಿದ್ರೆ, ಅದು ಅವರನ್ನು ಸರಿಯಾದ ರೀತಿಯಲ್ಲಿ ವರ್ತಿಸ್ಕೊಳ್ದೆ ಹೋಗಿದ್ದಿದ್ರೆ ನಾವು ಅವತ್ತು ಒಪ್ಕೋಬೋದು, ಹೌದಪ್ಪ ಏನೋ ಪಕ್ಷದ ಅನ್ಯಾಯ ಆಯಿತು ಅಂತ. ಆದರೆ ಈ ರೀತಿಯಾಗಿ ಚೂರಿ ಹಾಕಿ ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಸರಿಯಲ್ಲ, ಒಳ್ಳೆಯದಲ್ಲ. ಆದರೆ ಅದರ ಪರಿಣಾಮ ಮುಂದಕ್ಕೆ ಅವ್ರಿಗೆ ಗೊತ್ತಾಗ್ತದೆ. ಯಾಕೆಂದರೆ ಅವರನ್ನು ಬಿಜೆಪಿಯವರು ಉಪಯೋಗಿಸ್ಕೊಂಡು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರನ್ನು ಯಾವ ರೀತಿಯಾಗಿ ನಡೆಸ್ಕೊಳ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ಅದರಿಂದ ಇವತ್ತು ಅವರ ರಾಜೀನಾಮೆ ಕೊಟ್ಟಿದ್ದಾರೆ. ನಮಗೆ ಮೊದಲೇ ಗೊತ್ತಿತ್ತು ಅವರು ಯಾಕೆ ವಿಧಾನಸಭೆಗೆ ಬಂದರು ಅಂತ ಹೇಳಿದ್ರೆ ಅವತ್ತು ಡಿಸ್ಕ್ವಾಲಿಫೈ ಆಗಬಾರ್ದು, ನಾಟಕ ಮಾಡ್ಕೊಂಡು ಬಂದರು ಅಷ್ಟೇ. ನಮ್ಗೆ ಅವತ್ತು ಕೂಡ ಗೊತ್ತಿತ್ತು ಅವ್ರು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ. ಅವರು ಎಲ್ಲ ರೀತಿಯಲ್ಲೂ ಕೂಡ ಪಕ್ಷವನ್ನು ಬಿಡಬೇಕು ತೀರ್ಮಾನ ಮಾಡ್ಕೊಂಡಿದ್ರು. ಆದರೆ ಅವತ್ತು ಡಿಸ್ಕ್ವಾಲಿಫಿಕೇಶನ್ ಆಗಬಾರ್ದು ಮತ್ತು ಅದರಿಂದ ಬಚಾವ್ ಆಗಬೇಕು ಅಂತ ಹೇಳಿ ಅವತ್ತು ಅವರು ವಿಧಾನಸಭೆಗೆ ಬಂದು ನಾನು ಕಾಂಗ್ರೆಸ್ ಪಕ್ಷ ಬಿಡ್ತಾ ಇಲ್ಲ, ಸ್ವಲ್ಪ ಪಕ್ಷ ಬಿಡ್ತಾ ಇಲ್ಲ, ನಾನು ಇರ್ತೀನಿ ಕಾಂಗ್ರೆಸ್ನಲ್ಲೇ, ಇನ್ನೂ ತೀರ್ಮಾನ ಮಾಡಿಲ್ಲ, ಇನ್ನೂ ಯೋಚನೆ ಮಾಡಿಲ್ಲ, ಎಲ್ಲ ಬರೀ ಡ್ರಾಮಾ ಮಾಡ್ಕೊಂಡಿದ್ರು. ಆದ್ದರಿಂದ ಇವತ್ತು ಸ್ಪೀಕರ್ ಅವ್ರನ್ನ ಹೋಗಿ ಮೀಟ್ ಮಾಡಿ ಕೊಟ್ಟಿದ್ದಾರೆ. ಸ್ಪೀಕರ್ ಅವರು ತಮ್ಮದೇ ಆಗಿರ್ತಕ್ಕಂಥ ರೀತಿ ತೀರ್ಮಾನ ತಗೊಳ್ತಾರೆ. ನಾವು ಅದರಲ್ಲಿ ನಮ್ದೇನು ಪಾತ್ರ ಇರೋದಿಲ್ಲ. ಸ್ಪೀಕರ್ ಅವರು ತೀರ್ಮಾನ ತಗೊಳ್ತಾರೆ. ಇಷ್ಟು ಹೇಳ್ಬೋದು ಅಷ್ಟೇ, ಇನ್ನೇನಿಲ್ಲ. ನೋಡಿ, ಈಗ ನೋಡಿ, ಯಾರಿಗೆ ಸೈದ್ಧಾಂತಿಕವಾದಂಥ ಅಥವಾ ಪಕ್ಷದ ಮೇಲೆ ನಿಷ್ಠೆ, ಅಭಿಮಾನ ಇರೋದಿಲ್ಲ, ಕೇವಲ ಅಧಿಕಾರಕ್ಕೋಸ್ಕರ ಇರ್ತಕ್ಕಂಥವ್ರು ಹೋದರೆ ಹೋಗ್ಬೋದು, ಇಲ್ಲದೆ ಹೋದರೆ ಇಲ್ಲೇನೆ ಇರ್ಬೋದು. ಅದನ್ನ ಹೇಳೋಕ್ಕಾಗಲ್ಲ. ಅದು ನನಗೆ ಗೊತ್ತಿರೋ ಹಾಗೆ ಇನ್ಯಾರೂ ಕೂಡ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಎಲ್ಲರೂ ಪಕ್ಷದಲ್ಲೇ ಇದ್ದಾರೆ. ಮತ್ತು ಕಾಂಗ್ರೆಸ್ ಇವತ್ತು ಈ ದೇಶಕ್ಕೋಸ್ಕರ ಏನೇನು ಕೆಲಸ ಕಾರ್ಯಗಳು ಮಾಡಿದೆ, ಯಾವ ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡ್ತದೆ ಮತ್ತು ಯಾವ ಒಂದು ಉದ್ದೇಶಕ್ಕೋಸ್ಕರ ಪಕ್ಷ ಇದೆ, ಅದು ಒಬ್ಬ ವ್ಯಕ್ತಿ ಮೇಲೆ ಅವಲಂಬಿತ ಆಗೋದಿಲ್ಲ. ಕೆಲವರು ಬರ್ಬೋದು, ಕೆಲವರು ಹೋಗ್ಬೋದು. ಅದು ಪಕ್ಷ ನಿರಂತರವಾಗಿರ್ತದೆ. ಪಕ್ಷ ಈ ದೇಶಕ್ಕೋಸ್ಕರ ಸೇವೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರ್ತದೆ. ಮತ್ತು ನಾವು ಈ ದೇಶದ ಏಳಿಗೆಗೋಸ್ಕರ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ತನ್ನ ಕರ್ತವ್ಯವನ್ನು ನಿಭಾಯಿಸ್ತದೆ. ಯಾರೋ ಒಬ್ಬರು ಬರ್ತಾರೆ, ಇನ್ನೊಬ್ರು ಹೋಗ್ತಾರೆ ಅಂತ ನಾನು ಅದರ ಬಗ್ಗೆ ಹೆಚ್ಚು ಮಹತ್ವ ಕೊಡೋಕೆ ಹೋಗಲ್ಲ. ಅದಕ್ಕೆಲ್ಲ ರಾಜೀನಾಮೆ ಕೊಡ್ತಕ್ಕಂಥದ್ದಾದ್ರೆ ಎಲ್ಲರೂ ಕೂಡ, ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸ್ಥಳೀಯ ಮುಖಂಡ ಸಮಸ್ಯೆಗಳು ಇದ್ದೇ ಇರ್ತದೆ. ಅವರು ಬಾಯಿ ಬಿಟ್ಟು ಹೇಳೋಕ್ಕಾಗೋದಿಲ್ಲ. ಅವರು ಮಾರಾಟ ಆಗಿರುವಂಥ ವಸ್ತು ಅಂತ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಬಿಕ್ರಿ ಆಗಿದ್ದಾರೆ, ದುಡ್ಡು ತಗೊಂಡಿದ್ದಾರೆ ಮತ್ತು ಅಧಿಕಾರ ಇನ್ನೂ ಪಾರ್ಲಿಮೆಂಟ್ ಸದಸ್ಯರಾಗಬೇಕು ಅಂತ ಆಸೆ ಇಟ್ಕೊಂಡಿರ್ಬೋದು. ಅಧಿಕಾರಕ್ಕೋಸ್ಕರ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೇಕು. ಅವರು ಸುಮ್ಮನೆ ಯಾವುದೋ ಒಂದು ಕುಂಟು ನೆಪಗಳೆಲ್ಲ ಕೊಡಬಾರ್ದು. ಉಮೇಶ್ ಜಾಧವ್ ಅವರು ಹೇಳಬೇಕು, ಹೌದು ನಾನು ಪಕ್ಷ ಬಿಡ್ತಾ ಇದ್ದೀನಿ, ಯಾಕೆಂದರೆ ನನಗೆ ಬಿಜೆಪಿಯವರು ಆಮಿಷ ಒಡ್ಡಿದ್ದಾರೆ ಮತ್ತು ನಾನು ಇವತ್ತು ಪಾರ್ಲಿಮೆಂಟ್ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಹೋಗ್ತಾನೆ ಅಂತ ಹೇಳ್ಬಿಡ್ಲಿ. ಸುಮ್ಮನೆ ಇವೆಲ್ಲ ಈ ಒಂದು ಸುಳ್ಳು ಮಾತುಗಳನ್ನು ಆಡಬಾರ್ದು. ಯಾಕಂದ್ರೆ ನನಗೆ ಅವ್ರ ಬಗ್ಗೆ ಭಾಳ ಗೌರವ ಇತ್ತು. ಒಬ್ಬ ಒಳ್ಳೆಯ ವ್ಯಕ್ತಿ, ಸೌಜನ್ಯ ಮತ್ತು ಒಂದು ಅತ್ಯಂತ ಪ್ರಾಮಾಣಿಕತೆಯಿಂದ ಇರ್ತಕ್ಕಂಥ ವ್ಯಕ್ತಿ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇವರ ವರ್ತನೆಗಳು ನೋಡಿದ್ರೆ ನನಗೆ ಎಲ್ಲೋ ಒಂದು ಕಡೆ ಇವತ್ತು ಇವರು ಈ ಥರ ಆದ್ರಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಉಮೇಶ್ ಜಾಧವ್ ಈ ಥರ ಆದ್ರೆ ನನಗೆ ಬೇಜಾರಾಗ್ತಾ ಇದೆ. ಅವ್ರು ಯಾರ ಜೊತೆ ಗುರ್ಸ್ಕೊಂಡಿಲ್ಲ, ಅವ್ರ ಪಾಡ್ಗವ್ರು ಇದ್ರು.
ಲೋಕಸಭೆ ಚುನಾವಣೆಗೂ ನೋಡಿ ಅದಕ್ಕೆ ಇದರಿಂದ ಏನು ಹಿನ್ನಡೆ ಏನಾಗೋದಿಲ್ಲ. ಯಾಕಂದ್ರೆ ಪಕ್ಷ ಬಿಡೋರು ಇರ್ತಾರೆ, ಪಕ್ಷ ಸೇರ್ಕೊಳ್ಳೋರು ಇರ್ತಾರೆ. ಅದರಿಂದ ಇದೇನು ಇದು ದೊಡ್ಡ ಪರಿಣಾಮ ಏನು ಬೀರೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊಡುಗೆ ಈ ರಾಜ್ಯಕ್ಕೆ ನಾವು ಯಾರು ಕೂಡ ಅಷ್ಟು ಸುಲಭವಾಗಿ ಹೋಲಿಕೆ ಮಾಡೋಕೆ ಆಗೋದಿಲ್ಲ. ಅವರ ಸುದೀರ್ಘ ಕಾಲ ಒಬ್ಬ ದಕ್ಷ ಆಡಳಿತಗಾರರಾಗಿ ಯಾವುದೇ ಆಡಂಬರ ಅಥವಾ ಯಾವುದೇ ಒಂದು ಅದಕ್ಕೆ ದೊಡ್ಡ ಪ್ರಚಾರ ಕೊಡದೇ ಕೆಲಸ ಮಾಡಿರ್ತಕ್ಕಂಥವ್ರು ಖರ್ಗೆ ಸಾಹೇಬರು. ಸೊ ಅವರ ನೇತೃತ್ವ, ಅವರ ವ್ಯಕ್ತಿತ್ವ, ಅವರ ಒಂದು ಕಾಂಟ್ರಿಬ್ಯೂಷನ್ನು ಇಡೀ ಹೈದರಾಬಾದ್ ಕರ್ನಾಟಕಕ್ಕೆ ಆರ್ಟಿಕಲ್ 371J ಬರಬೇಕಾದ್ರೆ, ಆ ಸಂವಿಧಾನ ಹಕ್ಕು ಇವತ್ತು ಸಿಗಬೇಕಾದ್ರೆ ಆ ಭಾಗಕ್ಕೆ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲದೆ ಹೋಗಿದ್ದಿದ್ರೆ ಅದು ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದರಿಂದ ಅಂಥ ದೊಡ್ಡ ದೊಡ್ಡ ಕೊಡುಗೆಗಳು ಕೊಟ್ಟಿರ್ತಕ್ಕಂಥವ್ರ ಬಗ್ಗೆ ಇವರು ಹಗುರವಾಗಿ ಮಾತಾಡ್ತಕ್ಕಂಥದ್ದು ಮತ್ತು ಅವ್ರ ಮೇಲೆ ಇವರು ಸುಳ್ಳಿನ ಆರೋಪಗಳು ಮಾಡ್ತಕ್ಕಂಥದ್ದು ಉಮೇಶ್ ಜಾಧವ್ ಅವರಿಗೆ ಶೋಭೆ ತರೋದಿಲ್ಲ. ಅದರಿಂದ ಪಾರ್ಲಿಮೆಂಟ್ ಚುನಾವಣೆಗೆ ಏನೂ ತೊಂದರೆ ಆಗೋದಿಲ್ಲ. ಆ ಭಾಗದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಅಧಿಕ ಬಹುಮತದಿಂದ, ಯಾಕೆಂದರೆ ನಮಗೆ ಇಂಥವರೆಲ್ಲ ಹೋಗ್ಬಿಟ್ರೇ ಒಳ್ಳೇದು. ಒಂದೊಂದು ಥರ ಫಿಲ್ಟರ್ ಆಗ್ತದೆ. ಯಾರು ಈ ಥರ ಮೋಸ ಮಾಡ್ತಕ್ಕಂಥವ್ರು, ಜನರಿಗೆ ನಮ್ಮ ಪಕ್ಷಕ್ಕೆ ಅನ್ಯಾಯ ಮಾಡ್ತಕ್ಕಂಥವ್ರು, ನಮ್ಮ ಪಕ್ಷಕ್ಕೆ ಚೂರಿ ಆಗ್ತಕ್ಕಂಥವ್ರು ಪಕ್ಷ ಬಿಟ್ಟು ಹೋದ್ರೇ ಒಳ್ಳೇದು. ಯಾಕಂದರೆ ಇಂಥವ್ರಿಗೆ ಬದ್ಧತೆ ಇಲ್ಲ, ಸ್ವಾರ್ಥತೆ ಇದ್ರೆ ಮತ್ತೆ ಪಕ್ಷಕ್ಕೆ ಇಲ್ಲಿಂದ ಒಳ್ಳೇದಾಗ್ತದೆ. ನಾಳೆ ನಮ್ಮಲ್ಲೇ ಇದ್ಬಿಟ್ಟು ಒಳಗಡೆಯಿಂದ ಮೋಸ ಮಾಡೋದಕ್ಕಿಂತ ಈ ಥರ ಹೊರಗಡೆ ಹೋಗೋದು ಒಳ್ಳೇದು ಅಂತ ಹೇಳ್ತೀನಿ ನಾನು. ನೋ ಅಪೀಲ್. ಸರ್, ಪ್ರಧಾನಿ ಮೋದಿ ಅವರು ಮೊನ್ನೆ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಲ್ಲಿ ರಾಹುಲ್ ಗಾಂಧಿ ಅವರ ಬಗ್ಗೆ ಮಕ್ಕಳ ಹತ್ರ ವ್ಯಂಗ್ಯವಾಗಿ ಮಾತನಾಡಿದ್ದು ಒಂದು ಕಾಂಟ್ರವರ್ಸಿ ಆಗಿದೆ. ತಮ್ಮ ಗಮನಕ್ಕೆ ಬಂದಿರಬಹುದು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಲ್ಲಿ 45 ವರ್ಷದ ಮಕ್ಕಳಿಗೆ ಆಗುತ್ತಾ ಇದು? ಆದ್ರೆ ನನಗನ್ಸುತ್ತೆ ದೇಶದ ಇತಿಹಾಸದಲ್ಲಿ ಇಷ್ಟೊಂದು ಕೀಳಮಟ್ಟದ ಮತ್ತು ಹೇಯಕರವಾದಂಥ ರೀತಿಯಲ್ಲಿ, ಕ್ರೂರವಾದಂಥ ರೀತಿಯಲ್ಲಿ, ಅಂದರೆ ಹಾಸ್ಯದಲ್ಲಿ ಕ್ರೂರತನ ತೋರಿಸ್ತಕ್ಕಂಥದ್ದು ಅಂತ ಒಬ್ಬ ಪ್ರಧಾನಮಂತ್ರಿ ನಾನು ನೋಡಿಲ್ಲ. ನರೇಂದ್ರ ಮೋದಿ ಅವರ ಹೊತ್ತು ನಾನು ನೋಡಿದ್ದೀನಿ. ಅದು ಅವ್ರ ಮುಖದಲ್ಲಿ ಇದ್ದಂಥ ಒಂದು ದ್ವೇಷ ಮತ್ತು ಅವರ ಮುಖದಲ್ಲಿದ್ದಂಥ ಒಂದು ಭಾವನೆ ಏನು ವ್ಯಕ್ತಪಡಿಸ್ತಾ ಇದ್ರು. ಒಬ್ಬ ಪ್ರಧಾನಮಂತ್ರಿ ಈ ಥರ ಆಗ್ಬಿಟ್ರೆ ನನಗನ್ಸುತ್ತೆ ಇಂಥ ಒಬ್ಬ ಕ್ರೂರಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ನಂಗೆ ನೋವಾಗ್ತಾ ಇದೆ. ಓಕೆ.